ಸಾಧಾರಣವಾಗಿ ನಾನು ತೋರಿಸೋ ಅಡುಗೆಗಳು ರುಚಿಕರವಾಗೂ ಇರುತ್ತೆ, ಆರೋಗ್ಯಕರವಾಗೂ ಇರುತ್ತೆ. ಅದರಲ್ಲೂ ಇವತ್ತು ಈಗ ನಾನು ತೋರಿಸ್ತಾ ಇರೋ ಅಡುಗೆ ಬಹಳ ರುಚಿ, ಆರೋಗ್ಯಕ್ಕೂ ಒಳ್ಳೆಯದು, ತುಂಬ ಕಡಿಮೆ ಸಮಯದಲ್ಲಿ ಮಾಡ್ಬೋದು. ನಮಸ್ತೆ, ನಾನು ನಿಮ್ಮ ಲತಾ, ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನಾನಿವತ್ತು ಮಸಾಲ ಓಟ್ಸನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಅದಕ್ಕೆ ಒಂದು ಬಾಣಲೆನಲ್ಲಿ 1 ಟೇಬಲ್ ಚಮಚ ಎಣ್ಣೆ ಬಿಸಿ ಮಾಡಿ, ಅರ್ಧ ಚಮಚ ಸಾಸಿವೆ, ಅರ್ಧ ಚಮಚ ಜೀರಿಗೆ ಹಾಕಿ ಒಗ್ಗರಣೆ ಮಾಡಬೇಕು. ಸಾಸಿವೆ ಜೀರಿಗೆ ಸಿಡಿಯೋಕ್ಕೆ ಶುರುವಾದ ಕೂಡಲೇ ಸಣ್ಣದಾಗಿ ಹೆಚ್ಚಿರುವಂತಹ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಕರಿಬೇವು, 1 ಈರುಳ್ಳಿ ಸಣ್ಣದಾಗಿ ಹೆಚ್ಚಿರೋದು. ನಾನಿಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿ 1 ಚಮಚದಷ್ಟು ಹಾಕಿದ್ದೀನಿ. 1 ಹಸಿಮೆಣಸಿನಕಾಯಿ ಹಾಕಿದ್ದೀನಿ. ನೀವು ನಿಮ್ಮ ರುಚಿಗೆ ಮತ್ತು ನಿಮಗೆ ಎಷ್ಟು ಖಾರ ಬೇಕು ನೋಡಿಕೊಂಡು ಹೆಚ್ಚು ಕಡಿಮೆ ಮಾಡ್ಬೋದು. ಈರುಳ್ಳಿ ಮೆತ್ತಗಾಗೋವರೆಗೆ ಹುರಿದ ಮೇಲೆ ಮಿಶ್ರ ತರಕಾರಿಗಳನ್ನು ಹಾಕಬೇಕು. ನಾನಿಲ್ಲಿ ಹಸಿ ಬಟಾಣಿ, ಕ್ಯಾರೆಟು ಮತ್ತು ದೊಣ್ಣೆ ಮೆಣಸನ್ನು ಹಾಕಿದ್ದೀನಿ. ನೀವು ಬೀನ್ಸ್ ಬೇಕಾದ್ರೂ ಹಾಕ್ಬೋದು, ಹೂಕೋಸು ಹಾಕ್ಬೋದು, ಎಲೆಕೋಸು ಹಾಕ್ಬೋದು. ಈ ರೀತಿ ಯಾವ ತರಕಾರಿ ಬೇಕಾದ್ರೂ ಹಾಕ್ಬೋದು, ಅಥವಾ ಬರೀ ಬಟಾಣಿ ಹಾಕಿ ಅಥವಾ ಬರೀ ಕ್ಯಾಪ್ಸಿಕಮ್ ಹಾಕಿನೂ ಮಾಡ್ಬೋದು. ತರಕಾರಿನೆಲ್ಲ 1 ನಿಮಿಷ ಹುರಿದಾದ್ಮೇಲೆ 1 ಟೊಮ್ಯಾಟೊನ ದೊಡ್ಡದಾಗಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಸಹ ಹಾಕಿ 1 ನಿಮಿಷದಷ್ಟು ಹೊತ್ತು ಹುರ್ಕೊಳ್ತಾ ಇದ್ದೀನಿ. ಹುರಿದಾದ್ಮೇಲೆ ಅರ್ಧ ಚಮಚದಷ್ಟು ಅಚ್ಚ ಖಾರದ ಪುಡಿ, ಅರ್ಧ ಚಮಚ ಧನಿಯಾ ಪುಡಿ, ಅರ್ಧ ಚಮಚ ಪಾವ್ ಭಾಜಿ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ. ಈ ಪಾವ್ ಭಾಜಿ ಮಸಾಲ ತುಂಬ ಒಳ್ಳೆ ರುಚಿಯನ್ನು ಕೊಡುತ್ತೆ. ಹಾಗೆ 1/4 ಚಮಚದಷ್ಟು ಗರಂ ಮಸಾಲ, 1/4 ಚಮಚದಷ್ಟು ಅರಿಶಿನ ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಇವೆಲ್ಲ ಮಸಾಲೆನ ಹಾಕಿದ್ಮೇಲೆ ಉರಿ ಸ್ವಲ್ಪ ಕಡಿಮೆ ಮಾಡಿಕೊಂಡು 1 ನಿಮಿಷ ಚೆನ್ನಾಗಿ ಹದವಾಗಿ ಹುರ್ಕೊಳ್ಬೇಕು. ಆನಂತರ ಅದಕ್ಕೆ 1.5 ಕಪ್ಪಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಕಪ್ಪು ಓಟ್ಸನ್ನು ಬಳಸ್ತಾ ಇದ್ದೀನಿ, ಹಾಗಾಗಿ ಅದರ 3 ಪಟ್ಟು ಅಂದರೆ 1.5 ಕಪ್ಪು ನೀರು. ಹಾಗೆ ರುಚಿಗೆ ತಕ್ಕ ಹಾಗೆ ಉಪ್ಪು, 1 ದೊಡ್ಡ ಚಮಚದಷ್ಟು ಉಪ್ಪು ಬೇಕಾಗುತ್ತೆ. ಉಪ್ಪು ಹಾಕಿ ನೀರನ್ನು ಕುದಿಸಿ ಅರ್ಧ ಕಪ್ಪಷ್ಟು ರೋಲ್ಡ್ ಓಟ್ಸ್, ಅಂದರೆ ಇವಾಗ ಬೇಗ ಬೇಯುತ್ತಲ್ಲ ಆ ಥರದ ಓಟ್ಸನ್ನು ಅರ್ಧ ಕಪ್ಪು ಹಾಕ್ತಾ ಇದ್ದೀನಿ. ಹಾಕಿ ಚೆನ್ನಾಗಿ ಹೀಗೊಂದು ಸಲ ಮಚ್ಚಿ ಕುದಿಯೋದಕ್ಕೆ ಶುರುವಾದ ಕೂಡಲೇ ಉರಿಯನ್ನು ಕಡಿಮೆ ಮಾಡಿ ಮುಚ್ಚಳ ಮುಚ್ಚಿ 5 ನಿಮಿಷ ಬೇಯಿಸಬೇಕು. ನನಗನ್ಸೋ ಪ್ರಕಾರ ಓಟ್ಸಿಂದ ನಾವು ಮಾಡುವ ಎಲ್ಲ ಅಡುಗೆಗಳಿಗೆ ಹೋಲಿಸಿದ್ರೆ ಇದು ಅತ್ಯಂತ ರುಚಿಕರವಾಗಿರುವಂತಹ ಅಡುಗೆ. ತುಂಬ ಬೇಗ ಸುಲಭವಾಗುತ್ತೆ. ಸಂಜೆ ಅಷ್ಟೊತ್ತಿಗೆ ಮಕ್ಕಳಿಗೆಲ್ಲ ಮಾಡಿಕೊಟ್ರೆ ಈ ನೂಡಲ್ಸು ಪಾಸ್ತಾ ತಿಂತಾರಲ್ಲ, ಅದಕ್ಕಿಂತ ಖುಷಿಯಾಗಿ ತಿಂತಾರೆ. ಇಲ್ಲಿ ಮುಚ್ಚಳ ಮುಚ್ಚಿ ಚೆನ್ನಾಗಿ ಬೇಯಿಸಿ ಆದಮೇಲೆ ನನಗೆ ಸ್ವಲ್ಪ ಗಟ್ಟಿ ಅನ್ನಿಸ್ತು, ಮತ್ತೊಂದು ಸ್ವಲ್ಪ ನೀರನ್ನು ಹಾಕಿ ಕುದಿಸ್ಕೊಳ್ತಾ ಇದ್ದೀನಿ. ಯಾಕಂದರೆ ಇದು ಸ್ಟವ್ ಆಫ್ ಮಾಡಿದ ಮೇಲೆ ಬಿಸಿ ಸ್ವಲ್ಪ ಕಡಿಮೆ ಆದಮೇಲೆ ಸ್ವಲ್ಪ ಗಟ್ಟಿಯಾಗುತ್ತೆ. ಹಾಗಾಗಿ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಸ್ಟವನ್ನು ಆಫ್ ಮಾಡಿ ರುಚಿಗೆ ತಕ್ಕ ಹಾಗೆ ನಿಂಬೆಹಣ್ಣಿನ ರಸವನ್ನು ಹಾಕಬೇಕು. ನಿಮಗೆ ಹುಳಿ ಇಷ್ಟ ಆಗುತ್ತೆ ಅಂದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಇಲ್ಲಿ ನೋಡಿ, ನಾನು ಸ್ವಲ್ಪ ಬಿಸಿ ಆರಿದ ಮೇಲೆ ತೋರಿಸ್ತಾ ಇದ್ದೀನಿ. ಹದವಾಗಿದೆ, ಇಷ್ಟು ಗಟ್ಟಿಯಾಗಿದೆ. ಬಿಸಿ ಬಿಸಿಯಾಗಿ ಬಡಿಸಿ ರುಚಿಯಾಗಿ ತಿನ್ನಿ, ಆರೋಗ್ಯಕರವಾಗಿ ತಿನ್ನಿ. ನೀವು ಖಂಡಿತ ಈ ರೆಸಿಪಿನ ಮಾತ್ರ ಟ್ರೈ ಮಾಡಲೇಬೇಕು. ಮಾಡಿ ನೋಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.